ನಮಸ್ಕಾರ ಮಾಧ್ಯಮ ಮಿತ್ರರೇ. ನಿರಂತರವಾಗಿ ಒಂದು ತಿಂಗಳಿಂದ ಇವತ್ತಿನ ದಿನ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟ ಅಂತ ಒಂದು ಬ್ಯಾನರ್ ಮಾಡಿ ಆ ಒಂದು ಬ್ಯಾನರ್ನಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಯವರು ಮತ್ತು ಮಹಿಳಾ ಸಂಘಟನೆ ಮತ್ತು ಇನ್ನಿತರ ದಲಿತ ಪರ ಸಂಘಟನೆಗಳು ಮತ್ತು ಅವರೇ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಸಂಘಟನೆಗಳು ವಾಲಂಟಿಯರಾಗಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಪ್ರತಿಭಟನೆ ಮೂಲಕ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ, ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸರ್ಕಾರದವ್ರಿಗೆ ಮಾಡಿದ್ರೆ ವೇಸ್ಟ್ ಅನ್ನೋದು ಗೊತ್ತಾಗಿದೆ ಈಗ ಆಲ್ರೆಡಿ ಎಲ್ರಿಗೂ. ಮತ್ತೆ ನಾವು ಅವ್ರ ಹೆಸರು ಹೇಳಿ ಅವ್ರನ್ನ ಬಿಲ್ಡಪ್ ಮಾಡೋದು ಬೇಕಾಗಿಲ್ಲ. ರಾಜಕಾರಣಿಗಳು ಇನ್ನು ಮುಂದೆ ಏನಿದೆ ಅತ್ಯಾಚಾರಗಳು ಆಗದಿರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ರೆ ಭಾಳ ಒಳ್ಳೆಯದು. ಈಗಿರ್ತಕ್ಕಂಥ ಮಾನ್ಯ ಮುಖ್ಯ ನ್ಯಾಯಾಧೀಶರು ಈ ಒಂದು ಏನು ಪ್ರಕರಣ ನಡೆದಿದೆ ಅದರದ್ದು ಈಗಾಗಲೇ ಒಂದು ಕೋರ್ಟ್ನಲ್ಲಿ ಇತ್ಯರ್ಥ ಆಗಿದೆ, ಅದು ಜಡ್ಜ್ಮೆಂಟ್ ಆದೇಶ ಪ್ರತಿ ಬಂದಿದೆ ಅಂತೇಳಿ ನೀಟಾಗಿ ಕೈ ತೊಳ್ಕೊಳ್ಳೋಂಥ ಕೆಲಸನ ಮಾಡ್ತಾಯಿದ್ದಾರೆ. ಹೌದು, ಪ್ರಕರಣ ಇತ್ಯರ್ಥ ಆಗಿದೆ, ಆದೇಶನೂ ಹೊರಟಿದೆ, ಆದರೆ ನಿಜವಾದ ಆರೋಪಿ ಯಾರು ಅಂತಕ್ಕಂಥದ್ದು ಒಂದು. ಜೊತೆಗೆ ಎಲ್ಲೋ ಒಂದು ಕಡೆ ನಾವು ಪ್ರತಿಭಟನೆಗೆ ಮನವಿ ಕೊಡೋದಕ್ಕೆ ಹೋಗ್ತೀವಿ. ಮನವಿ ಕೊಟ್ಟಂಥ ಸಮಯದಲ್ಲಿ ನಮ್ಮ ಹೆಸರನ್ನ ತಗೋಬಾರ್ದು, ನಮ್ಮ ಊರ ಹೆಸರು ಹೇಳಬಾರ್ದು, ನಮ್ಮ ಏನೋ ಒಂದು ಧರ್ಮದ ಹೆಸರು ಮಾತಾಡಬಾರ್ದು ಅಂತಂದರೆ ಘಟನೆ ನಡೆದಿರೋ ಸ್ಥಳ ಹೇಳೋದು ಬೇಡವಾಗಾದ್ರೆ. ಸೌಜನ್ಯನ ಕೊಲೆ ನಡೆದಿದ್ದು ಮೈಸೂರಿನಲ್ಲಿ ಅಂತ ಹೇಳ, ಮೈಸೂರಿನಲ್ಲಿ ನಡೆದಂಥ ಸೌಜನ್ಯ ಅತ್ಯಾಚಾರ ಕೊಲೆ ಅಂತ ಹೇಳೋಣ. ಘಟನೆ ನಡೆದಿರೋದಲ್ಲಿ ಘಟನೆ ನಡೆದಿರೋ ಜಾಗನ ಹೇಳ್ಬಾರ್ದು ಅಂತ ನೀವು ಕಾನೂನಾತ್ಮಕವಾಗಿ ಬಾಯ್ಕಟ್ ಹಾಕಿದ್ರೆ ಕಾನೂನು ಹಂಗಾದ್ರೆ ಏನು ನ್ಯಾಯಾಂಗ ವ್ಯವಸ್ಥೆ ಏನು ಮಾಡ್ತಾಯಿದೆ? ನ್ಯಾಯಾಂಗ ವ್ಯವಸ್ಥೆನೇ ಆರೋಪಿಗಳಿಗೆ ರಕ್ಷಣೆ ನೀಡ್ತಾ ಇದೆ ಅಂತ ನಾವು ಭಾವಿಸ್ಬೇಕಾಗ್ತದೆ. ಮುಂದಿನ ದಿನದಲ್ಲಿ ಸಾರ್ವಜನಿಕರುಗಳಲ್ಲಿ ಇರ್ತಕ್ಕಂಥ ಒಂದು ಕಾನೂನು ಮೇಲೆ ಇರ್ತಕ್ಕಂಥ ಗೌರವ ಕಳ್ಕೊತೀರಿ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಆಲ್ರೆಡಿ ರಾಜಕಾರಣಿಗಳು ಕಳ್ಕೊಂಡಿದ್ದಾರೆ, ಅಧಿಕಾರಿಗಳು ಅವ್ರು ನಂಬಿಕೆನ ಕಳ್ಕೊಂಡಿದ್ದಾರೆ. ಇನ್ನು ಉಳಿದಿರೋದು ಒಂದೇ ಒಂದು ನ್ಯಾಯಾಂಗ ವ್ಯವಸ್ಥೆ, ಅದನ್ನು ಕೂಡ ಈಗ ಕಳ್ಕೊತಾ ಇದ್ದೀರಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈ ನಮ್ಮ ಒಂದು ಹೋರಾಟದ ಮೂಲಕ ಮಾನ್ಯ ಮುಖ್ಯ ನ್ಯಾಯಾಧೀಶರು ಏನಿದ್ದೀರಿ ನಿಮ್ಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು. ಜೊತೆಗೆ ನಮ್ಮ ರಾಜ್ಯಪಾಲರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಮಾನ್ಯ ಮೈಸೂರು ಜಿಲ್ಲಾಧಿಕಾರಿಗಳ ಮುಖಾಂತರ. ದಯವಿಟ್ಟು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ವ್ಯಕ್ತಿ ಯಾರಾದರೂ ಆಗಿರಲಿ, ಎಷ್ಟೇ ಪ್ರಭಾವಿ ಆಗಿರಲಿ, ಸೂಕ್ತವಾದಂಥ ತನಿಖೆ ಆಗಲಿ, ಬಡವರಿಗೆ ಮಹಿಳೆಯರಿಗೆ ರಕ್ಷಣೆ ಸಿಗಲಿ, ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಕ್ಕಂಥ ವಿಚಾರಗಳು ಕಮ್ಮಿ ಆಗಲಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಈ ದಿನ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮೈಸೂರು ಜಿಲ್ಲಾ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಏನಂತಂದರೆ, 13 ವರ್ಷಗಳ ಹಿಂದೆ ಸೌಜನ್ಯ ಎಂಬ ಒಂದು ಹೆಣ್ಣು ಮಗಳನ್ನು ವಿಕೃತವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಆ ಕೊಲೆ ಮಾಡಿದವ್ರು ಯಾರು ಅಂತ ಇನ್ನೂ ಪತ್ತೆ ಹಚ್ಚಕ್ಕಾಗಿಲ್ಲ. ಭಾರತದ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡಬೇಕು, ಹೆಣ್ಣು ಈ ಸಮಾಜದ ಕಣ್ಣು, ಒಂದು ಮನೆ ಬೆಳಗಬೇಕಾದ್ರೆ ಹೆಣ್ಣೇ ಕಾರಣ, ಒಂದು ಸಮಾಜ ಬೆಳಗಬೇಕಂದ್ರೆ ಒಂದು ಹೆಣ್ಣು ಕಾರಣ ಅಂತ ಎಲ್ಲ ಇದೆಯಲ್ಲ. ಎಲ್ಲಿದೆ ಹೆಣ್ಣಿಗೆ ನ್ಯಾಯ? ಯಾಕೆ ಹೆಣ್ಣನ್ನು ಇಷ್ಟು ವಿಕೃತವಾಗಿ ಸಾಯಿಸ್ತಾ ಇದ್ದೀರಾ? ಇಂಥ ಕೊಲೆಗಟಕರನ್ನ, ಇಂಥ ನೀಚರನ್ನ ಗಲ್ಲಿಗೇರಿಸಬೇಕು, ಅವ್ರನ್ನ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಇದರಲ್ಲಿ ನಮ್ಮ ಸರ್ಕಾರ ಯಾಕೆ ವಿಫಲ ಆಗ್ತಾ ಇದೆ? 13 ವರ್ಷ ಬೇಕಾ ಒಬ್ಬ ಕೊಲೆಗಾರನ ಪತ್ತೆ ಹಚ್ಚೋದಕ್ಕೆ? ಒಬ್ಬ ಸಂತೋಷ ಎಂಬ ನಿರಪರಾಧಿನ ತಗೊಂಡೋಗಿ ಅಪರಾಧಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅವನ್ನ ಜೈಲಿಗೆ ಹಾಕಿದ್ರಲ್ಲ, 13 ವರ್ಷದಿಂದ ಅವನಿಗೆ ಆಗಿರ್ತಕ್ಕಂಥ ನಷ್ಟ ಯಾರು ಕೊಡ್ತಾರೆ? ಅವನ ಕುಟುಂಬಕ್ಕೆ ಯಾರು ನಷ್ಟ ಕೊಡ್ತಾರೆ? ಅವನ ಜೀವನನೆಲ್ಲ ಹಾಳಾಗಿದೆಯಲ್ಲ. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಇದಕ್ಕೆ ಕಾಣದ ರಾಜಕೀಯ ಕೈಗಳ ಸಪೋರ್ಟ್ ಇದೆ ಅಂತ ಎದ್ದು ಕಾಣಿಸ್ತಾ ಇದೆ. ರಾಜಕೀಯದವ್ರ ಮಗಳು, ಮಂತ್ರಿಗಳ ಮಗಳು, MLA ಮಗಳಿಗೆ ಏನಾದರೂ ಈ ಥರ ಅತ್ಯಾಚಾರ ಆಗಿದ್ರೆ, ಯಾರ ಒಬ್ಬರನ್ನ ರೇಗಿಸಿದ್ರೆ ಅವ್ರನ್ನ ಶಿಕ್ಷೆ ಕೊಡ್ತೀರಾ?